Okay, welcome back to HTML classes 8. ಸೊ ಇವತ್ತಿನ ಕ್ಲಾಸಲ್ಲಿ ಏನೇನು ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಫಸ್ಟ್ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀವಿ. ಸರಿಯಾಗಿ ನೋಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ನೀವು ಪೂರ್ತಿಯಾಗಿ HTML ಕಲಿಬೇಕು ಅಂತಂದರೆ ಫಸ್ಟ್ ನೀವು ನೋಟ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಓಕೆ HTML ಅಲ್ಲಿ ಏನೇನು ಟ್ಯಾಗ್ಸ್ಗಳು ಇಲ್ಲಿವರೆಗೂ ಆಟ್ರಿಬ್ಯೂಟ್ಸ್ಗಳು ಆಗಿದೆ ಅಂತ ಫಸ್ಟ್ ನೋಡೋಣ. ಇಲ್ಲಿ ಈ ಎಲ್ಲ ಆಟ್ರಿಬ್ಯೂಟ್ಸ್ನ ಮತ್ತು ಟ್ಯಾಗ್ಸನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ 5 ಟ್ಯಾಗ್ಸ್ ಮತ್ತು ಒಂದು ಆಟ್ರಿಬ್ಯೂಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದು ಯಾವ್ದ್ಯಾವುದು ಅಂತ ಫಸ್ಟ್ ಸರಿಯಾಗಿ ನೋಡ್ಕೊಳ್ಳಿ. ಏನು ಮಾಡ್ತೀರಿ, ಫಸ್ಟ್ HTML ಓಪನ್ ಮಾಡ್ತೀರಿ, ಆಮೇಲೆ ಬಾಡಿ ಟೆಕ್ಸ್ಟ್ ಓಪನ್ ಮಾಡ್ತೀರಿ ಬಾಡಿನ, ಆದಮೇಲೆ ನೆಕ್ಸ್ಟ್ ಬಾಡಿ ಕ್ಲೋಸ್ ಆ್ಯಂಡ್ HTML ಕ್ಲೋಸ್ ಆಗುತ್ತೆ. ಅದರ ಒಳಗಡೆ ನೀವೇನು ಕೋಡಿಂಗ್ ಮಾಡಿರ್ತೀರಿ ಅದು ನಿಮಗೆ ರಿಸಲ್ಟ್ ಬರುತ್ತೆ ವೆಬ್ಸೈಟಲ್ಲಿ. ಈ HTML ಅನ್ನು ನಾವು ವೆಬ್ಸೈಟ್ ಡೆವಲಪ್ ಮಾಡಬೇಕಾದ್ರೆ ನಮಗೆ ಇವೆಲ್ಲ ಯಾವ್ಯಾವ ಥರ ಬರಬೇಕಿದೆ, ಅಂಡರ್ಲೈನ್ ಎಲ್ಲಿ ಬರಬೇಕಿದೆ ಅಥವಾ ಡಿಲೀಟ್ ಎಲ್ಲಿ ಆಗಬೇಕಿದೆ, ನಿಮಗೆ ಈಗೆಲ್ಲ ನೋಡಿರ್ತೀರಿ. ಇಲ್ಲಿ ನೋಡಿ, ಫಸ್ಟ್ ನಾನು 1 by 1 ಹೇಳ್ತಾ ಹೋಗ್ತೀನಿ. ಇವೆಲ್ಲವನ್ನು ನೋಡಿ. ಇಲ್ಲಿ ನಾವು ಟೆಕ್ಸ್ಟ್ನ ಎಂಬೋಸ್ ಮಾಡೋದನ್ನು ನೋಡೋಣ. ಈ ಒಂದು ಟ್ಯಾಗಿಂದ ನಾವೇನು ಮಾಡ್ತೀವಿ, ಟ್ಯಾಗ್ನ ಓಪನ್ ಮಾಡಿಕೊಂಡು ದಿಸ್ ಟೆಕ್ಸ್ಟ್ ಈಸ್ ಎಂಬೋಸ್ಡ್ ಅಂತ ಬಂದಿದೆ. ನಿಮಗೆ ಎಂಬೋಸ್ ಕೊಟ್ಟು ಅಂತ ಟ್ಯಾಗ್ನ ಯೂಸ್ ಮಾಡಿದರೆ ನಿಮಗೆ ವೆಬ್ಸೈಟಲ್ಲಿ ಈ ಥರ ನಿಮಗೆ ಟೆಕ್ಸ್ಟ್ಗಳು ಕಾಣಿಸ್ತದೆ. ಅದು ಆದಮೇಲೆ ನೆಕ್ಸ್ಟ್ ಡಿಲೀಟ್ ಟ್ಯಾಗ್ ಅಂತ ಇದೆ. ನಾನು ಫಸ್ಟ್ ಏನು ಮಾಡ್ತೀನಿ, ಈ ಎಲ್ಲವನ್ನ ಯಾವ ಥರ ಇದೆ, ಯಾವ ಥರ ಚೇಂಜಸ್ ಆಗುತ್ತೆ, ಡಿಸ್ಪ್ಲೇ ಹೇಗೆ ಬರುತ್ತೆ ಅಂತ ಒಂಚೂರು ಹೇಳಿಬಿಟ್ಟು ಆಮೇಲೆ ನಿಮಗೆ ವರ್ಕ್ ಮಾಡಿ ತೋರಿಸ್ತೀನಿ. ಫಸ್ಟ್ ಎಂಬೋಸಿಂಗ್ ಬಗ್ಗೆ ಗೊತ್ತಾಗಿದೆ. ನೆಕ್ಸ್ಟ್ DEL ಅಂದರೆ ಡಿಲೀಟ್ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇದರಲ್ಲಿ ಡಿಲೀಟ್ ಅಂತಂದರೆ ನಿಮಗೀಗ ಬ್ಲೂ ಅನ್ನೋದು ನೋಡಿ, DEL ಟ್ಯಾಗ್ ಓಪನ್ ಆಗಿದೆ, ನೆಕ್ಸ್ಟ್ ಇದು ಕ್ಲೋಸ್ ಆಗಿದೆ. ಅದ್ರ ಮಧ್ಯೆ ಏನಿದೆ ಅದಕ್ಕೆ ಒಂದು ಡಿಲೀಟ್ ಅಂದರೆ ಏನು ಗೊತ್ತಾ, ಇದರ ಅರ್ಥ ನಿಮಗೀಗ ಯಾವುದಾದ್ರೂ ಒಂದು ಪಾಂಪ್ಲೆಟು ಪೋಸ್ಟರ್ಗಳನ್ನು ನೋಡಿರ್ತೀರಿ, ಅಥವಾ ನೀವು ಯಾವುದಾದ್ರೂ ಅಮೆಜಾನಲ್ಲಿ ಇನ್ನು ಬೇರೆ ಬೇರೆ ಆನ್ಲೈನ್ನಲ್ಲಿ ನೀವೇನಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಹೇಳ್ತಾರೆ ಸೇವ್ 50%, 65% ಅಂತ. ಮೊದಲು ಎಷ್ಟಿತ್ತು, 5000 ಇತ್ತು ಅಂತಂದರೆ 50% ಆಫ್ ಅಂತ ಬಂದಾಗ ಅಲ್ಲಿ ಏನಾಗಿದೆ, 5000 ಇರೋದು ಎಷ್ಟಾಗಿದೆ, 2500 ಆಗಿದೆ. ಅವರು 5000 ಅಂತ ಬರೆದು ಅದ್ರ ಮೇಲೆ ಒಂದು ಗೆರೆನ ಹಾಕಿರ್ತಾರೆ. ಅಂದರೆ ಇದರ ಅರ್ಥ 5000 ಇಲ್ಲ, ಮೊದಲು ಇತ್ತು, ಈಗಿಲ್ಲ ಅಲ್ವಾ. ಅಂಥ ವೆಬ್ಸೈಟ್ಗಳು ಬಂದಾಗ ನೀವೇನು ಮಾಡ್ತೀರಿ, ಸೊ ಈ DEL ಅನ್ನೋದನ್ನು ಯೂಸ್ ಮಾಡಬೇಕಾಗುತ್ತೆ. ಓಕೆ, ಅಂಥ ವೆಬ್ಸೈಟ್ಗಳು ಬಂದಾಗ DEL ಟ್ಯಾಗ್ನ ಯೂಸ್ ಮಾಡಿಕೊಂಡು ಯಾವುದ್ರ ಮೇಲೆ ಬರಬೇಕು ನಿಮಗೆ, ಈಗ ಫಾರ್ ಎಕ್ಸಾಂಪಲ್ 5000 ಮೇಲೆ ಬರಬೇಕಿದೆ ಅಂದರೆ 5000 ಮೇಲೆ ಬರುತ್ತೆ. ಈಗ ನಾನು ಇಲ್ಲಿ ಎಕ್ಸಾಂಪಲ್ ಬ್ಲೂ ಅಂತ ಕೊಟ್ಟಿದ್ದೀನಿ ಕಲರ್. ಇಲ್ಲಿ INS ಇದೆ, INS ಓಪನ್ ಆಗಿದೆ ಮತ್ತು ಕ್ಲೋಸ್ ಆಗಿದೆ ಈ ಟ್ಯಾಗು. ಇದರಲ್ಲಿ ನಾನು ಪ್ಯಾರಾಗ್ರಾಫ್ ಒಳಗಡೆ ಏನಿದೆ, INS ಎಲ್ಲಿ ಯೂಸ್ ಮಾಡಿದ್ದೀವಿ, ಡಿಲೀಟ್ ಎಲ್ಲಿ ಯೂಸ್ ಮಾಡಿದ್ದೀವಿ ಅಂತ ಅಬ್ಸರ್ವ್ ಮಾಡಿ, ಮತ್ತು ಏನೇನು ಚೇಂಜಸ್ ಆಗುತ್ತೆ ಅಂತಲೂ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ DEL ಅಂತ ಕೊಟ್ಟು ಗ್ರೀನ್ ಅಂತ ಕೊಟ್ಟಾಗ ನೋಡಿ, ಇಲ್ಲಿ ನಿಮಗೆ ಒಂದು ಲೈನ್ ಬಂದಿದೆ, ಅಂದರೆ ಸ್ಟ್ರೈಕ್ ಆಗಿದೆ, ಡಿಲೀಟ್ ಆಗಿದೆ ಅಂತ, ಹೋಗಿದೆ ಅಂತ ಅರ್ಥ, ಅದಲ್ಲ ಅಂತ ಅರ್ಥ. ಅದು ಇದು ಅಲ್ಲ, ಈಗ ಗ್ರೀನ್ ಅಲ್ಲ ಪಿಂಕ್ ಹೌದು ಅನ್ನೋದನ್ನು ಇದು ಒಂದು ತೋರಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಕ್ಯೂ ಅಂತಂದರೆ ಕೋಟ್. ಏನಾದರೂ ನಿಮಗೆ ಇಂಪಾರ್ಟೆಂಟ್ ಇರೋದಿತ್ತು ಅಥವಾ ಅದೊಂದು ಕೋಟ್ ಒಳಗಡೆ ಬರೀಬೇಕಿತ್ತು ಅಂತ ಅಂದಾಗ ನೀವೇನು ಮಾಡ್ತೀರಿ, ಇದು ನಿಮಗೆ ಕೋಟಲ್ಲಿ ಬಂದಿದೆ, ಈ ಥರ ನೋಡಿ ಡಬಲ್ ಕೋಟ್ ಆಗಿದೆಯಲ್ಲ ಮೇಲ್ಗಡೆ ನಿಮಗೆ ಕಾಣಿಸ್ತಿದೆ ಅಲ್ವಾ, ಈ ಥರ ಆಗುತ್ತೆ. ನೆಕ್ಸ್ಟು ಇದು ಆದಮೇಲೆ ಈಗ ನಿಮಗೆ ಇದೆಲ್ಲ 4 ಗೊತ್ತಾಗಿದೆ. 5th ಒನ್ ಇದೆ ಅಲ್ಲ, ಬಿ ಡೈರೆಕ್ಷನಲ್ ಅಂತಂದರೆ ನಿಮಗೆ ಯಾವ ಥರ ಬರಬೇಕು, ಫ್ರಮ್ ಲೆಫ್ಟಿಂದ ರೈಟ್ಗೆ ನಿಮಗೆ ಅಕ್ಷರಗಳು ಲೆಟರ್ಸ್ಗಳು ಟೈಪ್ ಆಗಬೇಕು ಅಂತಂದರೆ ಇಲ್ಲಿ ನೋಡಿ, ಎಲ್ಲ ನಾವು ಬರೆಯೋದು ಯಾವಾಗಲೂ ಬರೆಯೋದು ಏನಾಗಿದೆ, ಸೊ ಲೆಫ್ಟಿಂದ ರೈಟಿಗೆ ಬರುತ್ತೆ. ಆದರೆ ನಮಗೇನಾದರೂ ರೈಟಿಂದ ಲೆಫ್ಟಿಗೆ ಬರಬೇಕು ಅಂತಂದರೆ ನಾವೇನು ಮಾಡ್ತೀವಿ, BDO ಟ್ಯಾಗ್ನ ಯೂಸ್ ಮಾಡಿಕೊಂಡು ರೈಟ್ ಟು ಲೆಫ್ಟ್ ಅಂತಂದರೆ ಅರ್ಥ ನಿಮಗೆ ಇದು ಉಲ್ಟಾ ಬರುತ್ತೆ. ಯಾವುದು, BDO. ನೆಕ್ಸ್ಟ್ ಅದಾದಮೇಲೆ RTL ಅಂದರೆ ರೈಟ್ ಟು ಲೆಫ್ಟ್. ಅಂದರೆ ಏನಾಗುತ್ತೆ, ಇಲ್ಲಿ ನಿಮಗೆ ಹೇಗೆ ಇಲ್ಲಿ IIMS ಅಂತ ಬಂದಿದೆನೋ ಅದೇ ಥರ ನೀವು ಈ ಒಂದು ಆಟ್ರಿಬ್ಯೂಟ್ನ ಯೂಸ್ ಮಾಡಿದಾಗ ಫಸ್ಟ್ ಏನು ಬರುತ್ತೆ, SETUTITSNI, ಆಮೇಲೆ SMII ಅಂತ ಬರುತ್ತೆ. ಅಂದರೆ ಇದೇನಾಯಿತು, ಸೊ ನಿಮಗೆ ನೀವು ಇವಾಗ ಮಾನಿಟರ್ ಮುಂದೆ ಕೂತ್ಕೊಂಡು ನೋಡ್ತಿದ್ದೀರಿ ಅಂತಂದರೆ ನಿಮಗೆ ನಿಮ್ಮ ಲೆಫ್ಟಿಂದ ರೈಟ್ ಇದೆ ಅಂದರೆ ದಟ್ ಇಸ್ ಕರೆಕ್ಟ್, ರೈಟಿಂದ ಲೆಫ್ಟ್ ಇದೆ ಅಂದರೆ ಅದು ಏನಾಗಿದೆ, ಈ ಕಡೆಯಿಂದ ನಿಮಗೆ ಟೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಓಕೆ,
ಬ್ಯಾಕ್ ಗ್ರೌಂಡ್ ಕಲರ್ ಕೊಡ್ತೀವಿ. ಯಾವ ಕಲರ್ ಬರಬೇಕು? ಟೊಮೊಟೊ ಕಲರ್ ಬರಬೇಕು. ಅದು ನಿಮಗೆ ವರ್ಕ್ ಮಾಡಿದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಷ್ಟು ಟ್ಯಾಗ್ನ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ನೀವು ವರ್ಕ್ ಮಾಡಿದ ಮೇಲೆ ನಿಮಗೆ ಯಾವ ಥರ ಬರುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿದೆ, ಏನಿದೆ, ದಿಸ್ ಇಸ್ ಅ ನಾರ್ಮಲ್ ಕಲರ್. ಇದು ಎಂಬೋಸ್ ಕಲರ್ ಆಗಿದೆ. ಇದು ಕಾಣಿಸ್ತಿದೆ ನಿಮಗೆ, ಎಂಬೋಸ್ಡ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ನಾನಲ್ಲಿ ನಿಮಗೆ ಡಿಲೀಟ್ ಅಂತ ಕೊಟ್ಟಿದ್ವಲ್ಲ, ಡಿಲೀಟ್ ಟ್ಯಾಗ್ ಯೂಸ್ ಮಾಡಿದ್ವಿ. ಬ್ಲೂ ಮೇಲೆ ಒಂದು ಲೈನ್ ಬಂದಿದೆ. ನೆಕ್ಸ್ಟ್ ಇಲ್ಲೇನಾಗಿದೆ, ಸೊ ಫೇವ್ರೇಟ್ ಕಲರ್ ಗ್ರೀನ್ ಅಲ್ಲ, ಸೊ ಪಿಂಕ್ ಕಲರ್ ಅಂತ ಇದು ಒಂದು ಲೈನ್ ಹೇಳುತ್ತೆ. ಬ್ರೌಸರ್ ಯೂಸ್ಲಿ ನೋಡಿ ಇಲ್ಲಿ ಏನಾಗಿದೆ, ಕೋಟ್ ಬರುತ್ತೆ. ಎಲ್ಲಿ ಡಬಲ್ ಕೋಟಿಂದ ಶುರುವಾಗಿ ಇಲ್ಲಿಗೆ ಮುಗೀತದೆ. ನಿಮಗೇನು ನಾವು ಕೊಟ್ಟಿದ್ದೇವಲ್ಲ ಅಲ್ಲಿ, ನೀವು ನೋಡಿದ್ರಿ ಆಗಲೇ ಟ್ಯಾಗ್ನ ಯೂಸ್ ಮಾಡಿ. ನೆಕ್ಸ್ಟ್ ಬಿಲ್ಡ್ ಫ್ಯೂಚರ್, ನಾನು ಹೇಳಿದೆ ನಿಮಗೆ IIMS ನೋಡಿ, ಉಲ್ಟಾ ಬಂದಿದೆ ಅಲ್ವಾ, ಈ ಥರ ಬರುತ್ತೆ. ನೆಕ್ಸ್ಟ್ ಇದು ಟೊಮೊಟೊ ಕಲರ್ ಕೊಟ್ಟಿದ್ದು, ನಾವು ಇದನ್ನು ಕಲರ್ ಕೊಟ್ಟು ಬ್ಯಾಕ್ಗ್ರೌಂಡ್ ಇದಿಷ್ಟಕ್ಕೆ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿದ್ದೀವಿ ಅಲ್ವಾ. ಇದನ್ನು ಹೇಗೆ ವರ್ಕ್ ಮಾಡೋದು ಅಂತ ನೋಡೋಣ. ವರ್ಕ್ ಮಾಡೋದನ್ನು ನೋಡಿದ ಮೇಲೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಅಬ್ಸರ್ವ್ ಮಾಡಿ ವರ್ಕ್ ಮಾಡೋದು ಹೇಗೆ ಅಂತ. ವರ್ಕ್ ಮಾಡೋದು ನಿಮಗೆಲ್ಲ ಗೊತ್ತಿದೆ. ನೋಟ್ ಪ್ಯಾಡ್ನ ಓಪನ್ ಮಾಡ್ಕೋಬೇಕು. ಯಾವಾಗಲೂ ನಾವು ನೋಟ್ ಪ್ಯಾಡಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ. ಸೊ ನೋಟ್ ಪ್ಯಾಡ್ನ ಓಪನ್ ಮಾಡಿಕೊಂಡು ಅದನ್ನು, ಸೊ ನಾನು ಒಂದು ಕಡೆ ಸೈಡ್ಗೆ ಇಟ್ಕೊಳ್ತೀನಿ. ಇನ್ನೊಂದು ಡಿಸ್ಪ್ಲೇ ಹೇಗೆ ಬರುತ್ತೆ ಅಂತ ನೋಡ್ತಾ ಹೋಗಬೇಕಲ್ಲ, ಅದಕ್ಕೆ ಇನ್ನೊಂದನ್ನು ನಾನೇನು ಮಾಡ್ತೀನಿ, ಸೊ ಇನ್ನೊಂದನ್ನು ಪಕ್ಕದಲ್ಲಿ ಡಿಸ್ಪ್ಲೇ ಬರೋದನ್ನು ಈ ಕಡೆ ಇಟ್ಕೊಳ್ತೀನಿ. ಅದಾದಮೇಲೆ ವರ್ಕ್ ಮಾಡ್ತಾ ಹೋಗೋಣ. ನೆಕ್ಸ್ಟು ನಾನು ಯಾವುದೇ ವರ್ಕ್ ಮಾಡಿದರೂ ಕೂಡ ಅದರಲ್ಲಿ ಸ್ವಲ್ಪ ಟೆಕ್ಸ್ಟ್ಗಳನ್ನು ಫಸ್ಟೇ ಟೈಪ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಅದನ್ನೇನು ಮಾಡ್ತೀನಿ, ಸೊ ನಿಮಗೆ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಅವಾಗ ನಿಮಗೆ ನೀವು ಈ ಥರ ಮಾಡೋಕ್ಕೆ ಹೋಗಬೇಡಿ, ಕಾಪಿ ಮಾಡಿ ಮಾಡಬೇಡಿ, ನೀವು ಟೈಪ್ ಮಾಡಿ. ಟೈಪ್ ಮಾಡೋದ್ರಿಂದ ಹೆಚ್ಚು ಪ್ರಾಕ್ಟೀಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇನ್ನೂ ಚೆನ್ನಾಗಿ ಕಲಿತೀರಿ ಅಲ್ವಾ. ಹಾಗಾಗಿ ನೀವು ಟೈಪ್ ಮಾಡಿ ನೋಟ್ಸ್ ಮಾಡ್ಕೋಬೇಕು. ಫಸ್ಟ್ ನೀವೆಲ್ಲ ನೋಟ್ಸ್ ಮಾಡಿಕೊಂಡು ಆಮೇಲೆ ವರ್ಕ್ ಮಾಡ್ತಾ ಹೋದರೆ ಬೇಗ ಅರ್ಥ ಆಗುತ್ತೆ, ಕಂಪ್ಲೀಟ್ ಕಲಿಬೋದು ನೀವು. ಓಕೆ, ನೋಡಿ ಈಗ ನಿಮಗೆ ಎಲ್ಲ ನಾವು HTML ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡ್ತಾ ಇದ್ವಿ, ಫಸ್ಟು HTML ಏನಾಗಿದೆ ಇಲ್ಲಿ ಕಾಣಿಸ್ತಿದೆ ನೋಡಿ, HTML ಓಪನ್ ಆಗಿದೆ, ಬಾಡಿ ಆಗಿದೆ, ನೆಕ್ಸ್ಟ್ ಬಾಡಿ ಕ್ಲೋಸ್ ಆಯಿತು, HTML ಕ್ಲೋಸ್ ಆಯಿತು. ಓಕೆ, ಇದು ನಿಮಗೆಲ್ಲ ಗೊತ್ತಾಗಿದೆ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಇವಾಗ, ಅದನ್ನು ಒಳಗಡೆ ಒಂದೊಂದನ್ನೇ ನಾನೀಗ ನಿಮಗೆ ಫಸ್ಟು ನಾರ್ಮಲ್ ಟೆಕ್ಸ್ಟ್ ಹೇಗಿರುತ್ತೆ ಈ ಪ್ಯಾರಾಗ್ರಾಫನ್ನು ಕಾಪಿ ಮಾಡಿಕೊಂಡು ನಿಮಗಿಲ್ಲಿ ಈ ಪೇಸ್ಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ಬಂದಿದೆ ಒಂದು ಪ್ಯಾರಾಗ್ರಾಫ್. ನೀವೀಗ ಇದೇನು ಯಾವುದು ನಿಮಗೆ ಯಾವುದು ಇದಕ್ಕೆ ಅಪ್ಲೈ ಆಗಿಲ್ಲ, ಸ್ಟೈಲ್ ಅಪ್ಲೈ ಆಗಿಲ್ಲ, ಕಲರ್ ಅಪ್ಲೈ ಆಗಿಲ್ಲ, ಇದನ್ನು ಸೇವ್ ಮಾಡ್ತೀನಿ. ಸೇವ್ ಅಂತ ಕೊಟ್ಟ ತಕ್ಷಣನೇ ಸೊ ಎಲ್ಲಿ ನಾವು ಡೆಸ್ಕ್ಟಾಪ್ ಒಳಗಡೆ ಅದನ್ನ ಒಂದು ಫೋಲ್ಡರ್ ಅಲ್ಲಿ ಸೇವ್ ಮಾಡ್ತಾ ಇದ್ವಿ. ಲಾಸ್ಟ್ 7th ಕ್ಲಾಸ್ ಕಂಪ್ಲೀಟ್ ಆಗಿದೆ. ಈಗ ನಾನು ಕ್ಲಾಸ್ ನಂಬರ್ ಅಲ್ಲಿ HTML ಅಲ್ವಾ, HTML ಕೊಡಲೇಬೇಕು. ಎಕ್ಸ್ಟೆನ್ಷನ್ ನೇಮ್ HTML ಅಂತ ಕೊಡಲೇಬೇಕಾಗುತ್ತೆ. 8 ಕೊಟ್ಟು ಇದನ್ನ ನಾನು ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ಬಂದಿದೆ, ಸೇವ್ ಆಗಿದೆ. ಅದು ಎಲ್ಲಿದೆ, HTML ಕ್ಲಾಸ್ ಅಲ್ಲಿದೆ, HTML ಅಲ್ಲಿ ಇದೆ. ಇಲ್ಲಿ ಕಾಣಿಸ್ತಿದೆ ನಿಮಗೆ ನೋಡಿ. ಲಾಸ್ಟ್ ನಾವೇನು ಮಾಡಿದ್ವಿ, ಕ್ಲಾಸ್ 8 ನಾರ್ಮಲ್ ಟೆಕ್ಸ್ಟ್. ನಿಮಗೆ ಏನು ಯಾವುದು ಕಲರ್ ಏನು ಚೇಂಜ್ ಆಗಿಲ್ಲ, ನಾರ್ಮಲ್ ಆಗಿ ಬಂದಿದೆ. ಈಗ ನಾವೇನು ಮಾಡೋಣ ಅಂದರೆ ಒಂದೊಂದೇ ಟ್ಯಾಗ್ ಮತ್ತು ಅಟ್ರಿಬ್ಯೂಟ್ನ ಯೂಸ್ ಮಾಡ್ತಾ ಏನೇನು ಚೇಂಜ್ ಆಗುತ್ತೆ, ಯಾವುದು ಕೊಟ್ಟರೆ ಚೇಂಜ್ ಆಗುತ್ತೆ ಎಲ್ಲ ಅರ್ಥ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ನಾನೀಗ ಎಂಬೋಸಿಂಗ್ ನೋಡೋಣ, ಎಂಬೋಸ್ಡ್ ಆಗೋದು ಯಾವ ಥರ ಆಗುತ್ತೆ ಆ ಒಂದು ಟ್ಯಾಗನ್ನು ಯೂಸ್ ಮಾಡ್ತೇನೆ. ಪ್ಯಾರಾಗ್ರಾಫ್ ಮೇಲೆ ಎಂಬೋಸ್ ಮಾಡೋದು ಯಾವ ಥರ ಎಂಬೋಸ್ ಮಾಡ್ತಾ ಇದ್ದೀವಿ. ಸೊ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ದಿಸ್ ಇಸ್ ಅ ನಾರ್ಮಲ್ ಟೆಕ್ಸ್ಟ್ ಇದೆ, ಕೆಳಗಡೆ ಎಂಬೋಸ್ ಎಲ್ಲಿಂದ, ದಿಸ್ ಇಸ್ ಅ ಎಂಬೋಸ್ಡ್ ಟೆಕ್ಸ್ಟ್ ಅಂತ ಬಂದಿದೆ. ಓಕೆ, ಇದನ್ನು ಕೊಟ್ಟು ಸೇವ್ ಅಂತ ಕೊಟ್ಟ ತಕ್ಷಣ ಇದು ಫೈಲ್ ನೇಮ್ ಕೇಳಲ್ಲ, ಆಲ್ರೆಡಿ ಕೊಟ್ಟಾಗಿದೆ, ಕ್ಲಾಸ್ ನಂಬರ್ 8 ಅಂತ ಇಲ್ಲಿ ನಾರ್ಮಲ್. ಓಕೆ, ಮತ್ತೆ ರೀಲೋಡ್ ಅಂತ ಕೊಟ್ಟರೆ ನಮ್ಗೆ ನೋಡಿ ಬಂದಿದೆ ಅಲ್ಲ, ಇಲ್ಲಿ ನೋಡಿ ನಿಮಗೀಗ ಕಾಣಿಸ್ತಿದೆ ಅಲ್ವಾ ಏನು ಚೇಂಜಸ್ ಇದೆ ಅಂತ. ಇದಕ್ಕೂ ಚೇಂಜಸ್ ಇರುತ್ತೆ. ಇದು ಎಂಬೋಸ್ ಆಗಿದೆ, ಇದು ನಾರ್ಮಲ್ ಟೆಕ್ಸ್ಟ್ ಇದೆ. ಓಕೆ, ಸೊ ಏನಾದರೂ ಟೈಪ್ ಮಾಡಿ ಇಲ್ಲಿ ಕೊಡ್ಬೋದು. ಓಕೆ, ಅದೇ ಥರ ಬೇರೆ ಯಾವುದು ಕೊಡೋಣ. ಸೊ ಇಲ್ಲಿ ಟ್ಯಾಗ್ನ ಯೂಸ್ ಮಾಡೋದು ಹೇಗೆ ಅದು ಕೂಡ ನಾನು ಇಲ್ಲಿ ಏನು ಮಾಡ್ತೀನಿ, ಡಿಲೀಟ್ ಏನಾಗಿದೆ, ಏನು ಚೇಂಜಸ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಬೇಕು. ಪ್ರತಿಯೊಂದು ಸ್ಟೆಪ್ಪಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿದರೆ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ನಾನು ಇದನ್ನು ಅಗೇನ್ ಸೇವ್ ಮಾಡ್ತೀನಿ. ಸೇವ್ ಮಾಡಿ ನೆಕ್ಸ್ಟ್ ರೀಲೋಡ್ ಕೊಡ್ತೀನಿ. ರೀಲೋಡ್ ಕೊಟ್ಟರೆ ನೋಡಿ, ಮೈ ಫೇವ್ರೇಟ್ ಕಲರ್ ಈಸ್ ಬ್ಲೂ ಅನ್ನೋದು ಕ್ಯಾನ್ಸಲ್ ಆಗಿದೆ. ಅರ್ಥ ಆಯ್ತಾ, ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ಸೊ ಇದು ಕ್ಯಾನ್ಸಲ್ ಆಗಿದೆ ಅಂದರೆ ಇಟ್ ಮೀನ್ಸ್ ಡಿಲೀಟ್ ಆಗಿದೆ ಅಂತ, ಅದಲ್ಲ ಅಂತ ಹೇಳುತ್ತೆ. ಇದು ನೋಡಿದ್ರೆ ಇಲ್ಲಿ ರೆಡ್ ಅಂತ ಬಂದಿದೆ. ಸೊ ಇದರಲ್ಲಿ INS ಅನ್ನೋದು ಒಂದು ಹೊಸ ಮೈ ಫೇವ್ರೇಟ್ ಕಲರ್. ಇಲ್ಲಿ ಡಿಲೀಟ್ ಕೊಟ್ವಿ, ಗ್ರೀನ್ ಕೊಟ್ಟಿದ್ದೀನಿ. ಆಮೇಲೆ ಸೊ ಪಿಂಕ್ ಅಂತ ಬಂದಿದೆ. ಇಲ್ಲಿ INS ಟ್ಯಾಗ್ ಓಪನ್ ಆಗಿದೆ, ಪಿಂಕ್ IN ಟ್ಯಾಗ್ ಕ್ಲೋಸ್ ಆಗಿದೆ.
ಇದನ್ನ ಮತ್ತೆ ಅಗೇನ್ ಸೇವ್ ಮಾಡ್ತೀನಿ, ಸೇವ್ ಮಾಡಿಬಿಟ್ಟು ರೀಲೋಡ್ ಕೊಡ್ತೀನಿ, ರೀಲೋಡ್ ಕೊಟ್ಟರೆ ನೋಡಿ ಇಲ್ಲಿ ಬಂದಿದೆ ಅಲ್ವಾ. ಆ್ಯಕ್ಚುಲಿ ನಮಗೆ ನಾವು ಏನು ಕೊಡದೇ ಇದ್ದರೆ ಬರೀ ಡಿಲೀಟ್ ಅಂತ ಕೊಟ್ಟು ನಾವು ಬ್ಲೂ ಅಂತ ಕೊಟ್ಟರೆ ಏನಾಗುತ್ತೆ, ಸೊ ನಮಗೆ ರೆಡ್ ಕಲರ್ ರೈಟ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಏನಾಗಿದೆ, ಪಿಂಕ್ ಕಲರ್ಗೆ ಅಂಡರ್ಲೈನ್ ಕೂಡ ಬಂದಿದೆ. ಇದು ಎಲ್ಲ ಪ್ಯಾರಾಗ್ರಾಫ್ನ ಕಾಪಿ ಮಾಡಿಬಿಟ್ಟು ನಾನೇನು ಮಾಡ್ತೀನಿ, ಇಲ್ಲಿ ನಿಮಗೆ ಸೇವ್ ಮಾಡ್ತೀನಿ. ಇದನ್ನು ಸೇವ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನೆಕ್ಸ್ಟು ರೀಲೋಡ್ ಕೊಡ್ತೀನಿ. ರೀಲೋಡ್ ಕೊಟ್ಟರೆ ಏನೇನು ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. ಏನು ಬಂದಿದೆ, ಸೊ ಇಲ್ಲಿ ನಿಮಗೆ ನಾನು ಕ್ಯೂ ಟ್ಯಾಗನ್ನು ಯೂಸ್ ಮಾಡಿದ್ರಿಂದ ನಿಮಗೆ ಇಲ್ಲಿ ನೋಡಿ ಡಬಲ್ ಕೋಟಲ್ಲಿ ಇದು ಡಬಲ್ ಕೋಟಲ್ಲಿ ಇದೆ. ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಈಗ ಏನೇನು ಚೇಂಜ್ ಆಗಿದೆ ನೋಡಿ. ಇಲ್ಲಿ ಏನು ಚೇಂಜ್ ಆಗ್ತಿದೆ, ಡಬಲ್ ಕೋಟಲ್ಲಿ ಏನೇನು ಬಂದಿದೆ ನೋಡಿ, ಅಬ್ಸರ್ವ್ ಮಾಡಿ. ಸೊ ನೋಡಿ ಡಬಲ್ ಕೋಟ್ ಬಂದಿದೆ ಇಲ್ಲಿ ಅಲ್ವಾ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಡಬಲ್ ಕೋಟ್ ಕ್ಲೋಸ್ ಆಗಿದೆ. ಬಟ್ ಇಲ್ಲಿ ನಾವು ಕೊಟ್ಟಿಲ್ಲ, ಆದರೂ ಅದು ಡಿಸ್ಪ್ಲೇ ಆಗಿದೆ. ಕಾರಣ ಏನಂತಂದರೆ ಕ್ಯೂ ಟ್ಯಾಗ್ನ ಯೂಸ್ ಮಾಡಿದ್ದೀವಿ. ಓಕೆ, ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ಮೇಲೆ ಓಪನ್ ಆಗಿದೆ ಅಲ್ವಾ. ಓಕೆ, ಹೀಗೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ನೀವು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದರೆ ಮಾತ್ರ ನೀಟಾಗಿ ಅರ್ಥ ಆಗುತ್ತೆ. ಇದನ್ನೆಲ್ಲ ನೀವು ಈ ಕಡೆ ಇದೆಯಲ್ಲ, ಈ ಪ್ರೋಗ್ರಾಮ್ ಕೋಡಿಂಗ್ ಏನು ಮಾಡಿದ್ದೇವಲ್ಲ ನಾವು, ಇದನ್ನೆಲ್ಲ ನೀಟಾಗಿ ಬರ್ಕೋಬೇಕು, ಕೋಡಿಂಗ್ ಮಾಡ್ಬೋದು. ಓಕೆ, ಅದಾದಮೇಲೆ ನೆಕ್ಸ್ಟು ಇಲ್ಲಿ ಇನ್ನೊಂದು ನಾನು ಹೇಳಿದ ಹಾಗೆ BDO ಲೈನ್ ರಿವರ್ಸ್ ಹೇಗೆ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ, ಕಾಪಿ ಮಾಡಿಕೊಂಡು ನಾನು ಅದನ್ನು ಸೇಮ್ ಯಾವ ಥರ ಟ್ಯಾಗ್ನ ಯೂಸ್ ಮಾಡ್ತಾ ಇದ್ದೀವಿ ಎಲ್ಲ ಟ್ಯಾಗ್ನು ಅದೇ ಥರನೇ ಇದನ್ನು ಕೂಡ ಕೊಡ್ತಾ ಇದ್ದೀನಿ. ಕಾಪಿ ಮಾಡಿ ಪೇಸ್ಟ್ ಮಾಡಿದಾಗ ನಿಮಗೆ ಇದು ಬರುತ್ತೆ. ಏನಾಗುತ್ತೆ, ರಿವರ್ಸ್ ಬರುತ್ತೆ. ಸೊ ಅಂದರೆ ನಾವು ಯೂಶಲಿ ಟೈಪ್ ಮಾಡಿದಾಗ ಏನಾಗುತ್ತೆ, ಲೆಫ್ಟಿಂದ ರೈಟಿಗೆ ಬರುತ್ತೆ, ಆದರೆ ಈಗ ರೈಟ್ ಟು ಲೆಫ್ಟ್ ಆಗುತ್ತೆ. ಅಬ್ಸರ್ವ್ ಮಾಡಬೇಕು ಯಾವುದಾಗುತ್ತೆ ಆ ಥರ. IIMS ಇನ್ಸ್ಟಿಟ್ಯೂಟ್ಸ್ ಅಂತಿದ್ರೆ ಅದು ಆಗುತ್ತೆ. ಓಕೆ, ಫೈನ್. ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟ ತಕ್ಷಣವೇ ನಿಮಗೆ ಏನಾಗುತ್ತೆ, ಇಲ್ಲಿ ಓಪನ್ ಆಗಿದೆ ನೋಡಿ, ಕಾಣಿಸ್ತಿದೆಯಲ್ಲ. ನಾನು ಹೇಳಿದೆ ಆಗಲೇ ಈ ಒಂದು ಪ್ಯಾರಾಗ್ರಾಫ್ ಅಂದರೆ ಏನಾಗಿದೆ, RTL ಅಂತಂದರೆ ರೈಟ್ ಟು ಲೆಫ್ಟ್ ಅಂತ. ಓಕೆ, ಇಲ್ಲಿ ನಾವು ನೋಡಿ ಉಲ್ಟಾ ಬಂದಿದೆ ಅಲ್ವಾ ಇದು. ಸೊ ಫ್ರಮ್ ಏನಾಗಿದೆ, SETU ಈ ಥರ ಬಂದಿದೆ. ಓಕೆ, ಸೊ ಅದನ್ನೇ ನಾನು ಹೇಳಿದ್ದು. ಕೊಟ್ಟಿರೋದು ನಾವು ಬೇರೆ ಥರ ಇದೆ, ಬಟ್ ಇಲ್ಲಿ ಡಿಸ್ಪ್ಲೇ ಆಗಿರೋದು ಬೇರೆ ಥರ. ಅಂದರೆ ನಿಮಗೆ ಗೊತ್ತಾಗಿದೆ ರಿವರ್ಸ್ ಬರಬೇಕು ಅಂದರೆ, ಸೊ ಅದು ಆವಾಗ ನಾವು ಏನು ಯೂಸ್ ಮಾಡ್ತೀವಿ, BDO ಯೂಸ್ ಮಾಡ್ತೀವಿ. ಡೈರೆಕ್ಷನ್ನು ರೈಟ್ ಟು ಲೆಫ್ಟ್ ಅಂತ. ನಾವು ಲೆಫ್ಟ್ ಟು ರೈಟ್ ಬೇಕಾದ್ರೂ ಕೊಡ್ಬೋದು. ಇನ್ನು ಮುಂದೆ ಇದ್ರದ್ದು ಯಾವ ಥರ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಇವಾಗ ಏನೇನು ಗೊತ್ತಾಗಿದೆ, ವೆರಿ ಫಸ್ಟ್ ನೀವು ಏನು ಮಾಡ್ತೀರಿ, ಎಂಬೋಸ್ಡ್ ಮಾಡೋದು ಹೇಗೆ ಟೆಕ್ಸ್ಟ್ ಅಂತ ಗೊತ್ತಾಗಿದೆ. ಅದು ಆದಮೇಲೆ ನೆಕ್ಸ್ಟು ಮಧ್ಯೆ ಒಂದು ಲೈನ್ ಬರಬೇಕಿದೆ ಅಂತಂದರೆ ಅವಾಗ ಏನು ಯೂಸ್ ಮಾಡ್ತೀರಿ, ಅದು ಡಿಲೀಟ್ ಯೂಸ್ ಮಾಡ್ತೀರಿ. ಡಬಲ್ ಕೋಟ್ ಒಳಗಡೆ ಬರಬೇಕು ಅಂತಂದರೆ ನೀವೇನು ಯೂಸ್ ಮಾಡ್ತೀರಿ, ಕ್ಯೂ ಯೂಸ್ ಮಾಡ್ತೀರಿ. ನೆಕ್ಸ್ಟು ರೈಟ್ ಟು ಲೆಫ್ಟ್ ಬರಬೇಕು ಅಂದರೆ ನೀವು ಟೈಪ್ ಮಾಡಿದ್ದು ಅವಾಗ ಏನು ಯೂಸ್ ಮಾಡ್ತೀರಿ, BDO ಡೈರೆಕ್ಷನ್ RTL. ಓಕೆ, ಸ್ಟೈಲ್ ಆಟ್ರಿಬ್ಯೂಟ್ಸ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸ್ಟೈಲಲ್ಲಿ ಇವತ್ತೇನು ಹೇಳ್ತಾ ಇದ್ದೀನಿ ಅಂದರೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡೋದು ಯಾವ ಥರ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬ್ಯಾಕ್ಗ್ರೌಂಡ್ ಕಲರ್ಗೆ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಸ್ಟೈಲ್ ಕೊಟ್ಟು ನಿಮಗೆ ಹೆಡ್ಡಿಂಗ್ 1 ಕೊಟ್ಟು ಬ್ಯಾಕ್ಗ್ರೌಂಡ್ ಕಲರ್ ಟೊಮೊಟೊ, ನಮಗೀಗ ಆ ಕಲರ್ ಯಾವ್ದು ಬರಬೇಕು, ನಮಗೆ ಆ ಟೆಕ್ಸ್ಟ್ ಹಿಂದ್ಗಡೆ ಯಾವ ಕಲರ್ ಬರಬೇಕು ಅಂತ ನೋಡಬೇಕು. ಅದನ್ನು ನಾನೀಗ ಸೊ ನೋಡಿ ಇಲ್ಲೇನಾಗಿದೆ, ಹೆಡ್ಡಿಂಗ್ 1 ಕೊಟ್ಟು ಸ್ಟೈಲ್ ಬ್ಯಾಕ್ಗ್ರೌಂಡ್ ಕಲರ್ ಟೊಮೊಟೊ ಅಂತ ಕೊಟ್ಟಿದ್ದೀನಿ. ಇದನ್ನು ಸೇವ್ ಮಾಡ್ತೀನಿ. ಸೇವ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ, ನಿಮಗಿಲ್ಲಿ ಡಿಸ್ಪ್ಲೇ ಆಗುತ್ತೆ ಏನೇನು ಚೇಂಜ್ ಆಗಿದೆ ಅಂತ. ನೋಡಿ ಏನೇನು ಚೇಂಜ್ ಆಗಿದೆ ನಿಮಗೆ, ನಾನು ಏನಲ್ಲಿ PPTಯಲ್ಲಿ ಏನು ಡಿಸ್ಪ್ಲೇ ಮಾಡಿ ತೋರಿಸಿದ್ದೇನೆ ಅದೆಲ್ಲ ನಿಮಗಿಲ್ಲಿ ಚೇಂಜಸ್ ಆಗಿದೆ. ಅದೇ ಥರ ಬಂದಿದೆ ಅಲ್ವಾ. ಓಕೆ, ಸೊ ಇಷ್ಟನ್ನು ನೀವು ನೀಟಾಗಿ ವರ್ಕ್ ಮಾಡಿ. ನೆಕ್ಸ್ಟ್ ಕ್ಲಾಸ್ನ ಮತ್ತೆ ಮರಿಬೇಡಿ, ಎಲ್ಲ ಕ್ಲಾಸ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಿದ್ರೆ ಮಾತ್ರ ನಿಮಗೆ ಏನಾಗುತ್ತೆ, ಸೊ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ನೀವು ಸೊ ಇಲ್ಲಿವರೆಗೂ ಎಲ್ಲ ಕ್ಲಾಸನ್ನು ಕೇಳಿದಿರಿ. HTML ಎಲ್ಲ ವಿಡಿಯೋಗಳನ್ನು ಸರಿಯಾಗಿ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಹಾಕುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಅವರು ಕೂಡ ಫ್ರೀಯಾಗಿ HTML ಅನ್ನು ಕಲಿಬೋದು. ಓಕೆ, ಥ್ಯಾಂಕ್ ಯು.